ಹಾಯ್ ಹಲೋ ಫ್ಯಾನ್, ವೆಲ್ಕಮ್ ಬ್ಯಾಕ್ ಟು ಸುಮನ್ ನವೀನ್ ಗೌಡ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ಸೂಪರಾಗಿದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ, ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ನಮ್ಮ ಅಕ್ಕ ಮಗಳದ್ದು ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ 10 to 12 ಗಂಟೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ. 12 to 1 ಪಾಪು ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಬನ್ನಿ ಸೆಲೆಬ್ರೇಟ್ ಮಾಡೋಣ ಮತ್ತು ಪೂಜೆಗೆ ರೆಡಿ ಆಗೋಣ. ಹೆಂಗೆ ರೆಡಿ ಆಗ್ತೀರಿ ಎಲ್ಲ ನೋಡೋಣ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. A few moments later. ಫ್ಯಾಮ್, ನಾನು ಪೂಜೆಗೆ ಈ ಥರ ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ಇದರಲ್ಲಿ ನೀಟಾಗಿ ಕಾಣಿಸ್ತಿಲ್ಲ, ಇರುವ ನಿಮಿಷ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ಥರ ಇದೆ ನನ್ನ ಔಟ್ಫಿಟ್. ಪೂಜೆಗೆ ಪುರೋಹಿತರು ಬಂದೆಲ್ಲ ರೆಡಿ ಮಾಡ್ತಾಯಿದ್ರು. ರೆಡಿ ಮಾಡೋ ಗಂಟ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ನಾನು ನನ್ನ ಮಗಳು ವೀಡಿಯೋಗಳು ಮಾಡ್ಕೊತಾ ಇದ್ರಿ, ಫೋಟೋಸ್ ವೀಡಿಯೋಸ್ ಇಡ್ಕೊತಾ ಇದ್ರಿ. ಅಂದರೆ ನಂದೊಂದು ಸ್ಯಾರಿಯಲ್ಲಿ ನನಗೆ ಲೆಹೆಂಗ ಹೊಲಿಸ್ಕೊಂಡು ಮಿಕ್ಕಿರೋದ್ರಲ್ಲಿ ಪಾಪುಗೆ ಹೊಲಿಸ್ಕೊಂಡ್ವಿ. ಅದು ಬೆಳಗ್ಗೆ ಪೂಜೆಗೆ ಹಾಕ್ಕೊಳ್ಳೋಣ ಅಂತ. ನೆಕ್ಸ್ಟ್ ಅಕ್ಕ ಮತ್ತು ಪಾಪು ಇನ್ನೊಂದು ಸ್ಯಾರಿಯಲ್ಲಿ ಒಂದೇ ಥರ ಹೊಲಿಸ್ಕೊಂಡಿದ್ದಾರೆ, ಅದು ಬರ್ಡೇಗೆ ಹಾಕ್ಕೊಳ್ಳೋಕ್ಕೆ ಅಂತ. ಇಷ್ಟೊತ್ತಲ್ಲಿ ದೇವ್ರನ್ನೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ಕುಣಿಸಿದ್ರು. ಸೊ ಪೂಜೆಗೆ ಅಪ್ಪ ಮತ್ತು ಅಮ್ಮ ಕುತ್ಕೊಂಡಿದ್ದು, ಹಂಗಾಗಿ ಅವ್ರನ್ನ ಕುಣಿಸಿ ಫಸ್ಟ್ ಹಾರ ಬದಲಾಯಿಸ್ಕೊಂಡು ಅದಾದಮೇಲೆ ದೇವ್ರ ದೀಪ ಹಚ್ಚೋದ್ರಿಂದ ಸ್ಟಾರ್ಟ್ ಮಾಡೋದಲ್ವ, ಅದಕ್ಕೆ ದೇವ್ರ ದೀಪ ಹಚ್ಚಿ ಅದರಿಂದ ಸ್ಟಾರ್ಟ್ ಮಾಡಿದ್ರು ಪೂಜೆ. ಓಂ ದೂರ್ವಸಿ ದೂರ್ವದೂರ್ವಂತಂ ಓಂ ಭೋಹ ಓಂ ಭುಹ ಓಂ ಸ್ವಹ ಓಂ ಭೂರ್ವ ಸ್ವಹ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಓಂ ಶುಭ 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 ಮುಹೂರ್ತಸ್ಯ ಆದ್ಯ ಬ್ರಹ್ಮಣೋದಿತ್ಯ ಪರಾರ್ಧೆ ಶ್ವೇತವರಃ ಕಲ್ಪೆ ವೈವಸ್ವತಮನ್ವಂತರೆ ಕಲಿಗೆ ಪ್ರಥಮಪಾದೆ ಜಂಬಾದ್ವೀಪೆ ಭಾರತವರ್ಷೆ ಭಾರತಖಂಡೆ. ಶ್ರೀ ಸತ್ಯನಾರಾಯಣ ಸ್ವಾಮಿಯು ವ್ರತವು ಕೋರಿದ ಇಷ್ಟಾರ್ಥಿಗಳನ್ನೆಲ್ಲ ಕೊಡುವಂಥದ್ದಾಗಿದ್ದು, ನನಗೆ ವೃತಾನುಗ್ರಹ ದಶೆಯಿಂದಲೇ ಧನಧಾನ್ಯಾಗಿಯೂ ಸಂಪತ್ತುಗಳು ಉಂಟಾಯಿತೆಂದು ಹೇಳಲು ಕಟ್ಟಿಗೆ ಮಾರುವನು ಅತ್ಯಂತ ಹರ್ಷಾಂತಕನಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಕತೆ ಸ್ಟಾರ್ಟ್ ಆದಮೇಲೆ ಅರ್ಧದಲ್ಲೇ ಎದ್ದೋಗ್ಬಾರ್ದಂತೆ, ಹಂಗಾಗಿ ಪೂರ್ತಿ ಕತೆ ಕೇಳಬೇಕು. ಸೊ ಕತೆ ಎಲ್ಲ ಮುಗಿಸಿ ಮಹಾಮಂಗಳಾರತಿ ಮಾಡಿ ಕತೆನ ಮುಗಿಸಿದ್ರು. ಇದಾದಮೇಲೆ ನಾವು ಒಂದೆರಡು ಫೋಟೋಗಳು ತಗೊಂಡ್ವಿ. ಆಮೇಲೆ ಪಾಪು ಬರ್ಡೇಗೆ ಡೆಕೋರೇಷನ್ ಮಾಡೋದಕ್ಕೆ ಬಂದರು. ನನ್ನ ಮಗ ಬೇರೆ ತುಂಬ ಜನ ಜಾಸ್ತಿ ಆಗಿಬಿಟ್ಟು ಇಸ್ಕಾಡ್ಬಿಟ್ಟು ಅವ್ನು ಅಳ್ತಾನೇ ಇದ್ದ. ಸೊ ಅವನ್ನ ಸಮಾಧಾನ ಮಾಡುವಷ್ಟೊತ್ತಲ್ಲಿ ಅಲ್ಲಿ ಡೆಕೋರೇಷನ್ ಮಾಡಿ ಆಲ್ರೆಡಿ ಕೇಕು ಕಟ್ ಮಾಡಿಬಿಟ್ಟಿದ್ರು ನಾನು ಹೋಗೋಷ್ಟೊತ್ತಲ್ಲಿ. ಕೇಕ್ ಕಟ್ ಮಾಡಿರೋ ವೀಡಿಯೋಸ್ ಇದೆ, ಹಾಕ್ತೀನಿ ನೋಡಿ ಹೆಂಗೆ ಸೆಲೆಬ್ರೇಟ್ ಮಾಡ್ದು ಅಂತ. ಬಟ್ ನಾನು ಹೋಗೋಷ್ಟೊತ್ತಲ್ಲಿ ಕೇಕ್ ಕಟ್ಟಿಂಗ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ನಾನು ಪಾಪುನ ಎತ್ಕೊಂಡು ಹೋಗೋಷ್ಟರಲ್ಲಿ ಕೇಕ್ ಕಟ್ಟಿಂಗ್ ಮುಗಿದು ಎಲ್ಲ ಊಟಕ್ಕೆ ಕೂತಿದ್ರು. ಅದಾದಮೇಲೆ ಅಕ್ಕ ಮತ್ತು ಪಾಪು ಅವರು ನಮ್ಮ ಮನೆ ಪಕ್ಕದಲ್ಲಿ ಸಾವಂತಿಗೆ ಗಿಡ ತೋಟ ಇತ್ತು, ಅಲ್ಲಿ ಫೋಟೋ ಶೂಟ್ಗೆ ಅಂತ ಹೋದರು.
ನಮ್ಮ ಅತ್ತೆ ನಮ್ಮ ಮಾವ ಬಂದಿದ್ದರು, ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಲೇಟಾಗಿ ಹೋದೆ. ಬಟ್ ನಾನು ಹೋಗೋಷ್ಟೊತ್ತಲ್ಲ ಅವ್ರು ಆಲ್ರೆಡಿ ಫೋಟೋಶೂಟ್ ಮುಗಿಸ್ಕೊಂಡು ವಾಪಸ್ ಬರ್ತಾಯಿದ್ರು. ಸರಿ ಇನ್ನೇನು ಅಂದ್ಬಿಟ್ಟು ಅಲ್ಲೇ ರೋಡಲ್ಲೇ ನಿಂತ್ಕೊಂಡು ಒಂದೆರಡು ಫೋಟೋಸ್ ತಕ್ಕೊಂಡು ಬಂದ್ವಿ. ಫಂಕ್ಷನ್ ಎಲ್ಲ ಮುಗೀತು. ಫಂಕ್ಷನ್ ಮುಗಿಯೋ ಅಷ್ಟೊತ್ತಲ್ಲಿ 3:30 ಆಯಿತು. ಇವಾಗ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಹೂ ತೋಟ ಇತ್ತು, ಅಲ್ಲಿ ಬಂದಿದ್ರಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಬನ್ನಿ. ಇನ್ನೂ ಇಷ್ಟೊತ್ತಾದರೂ ಊಟ ತಿಂದಿಲ್ಲ, ಹೋಗ್ಬಿಟ್ಟು ಊಟ ಮಾಡೋಣ. ನನ್ನ ಮಗ ಬೇರೆ ಮಲಗಿಬಿಟ್ಟಿದ್ದಾನೆ, ಅವನ್ನ ಎಬ್ರಿಸ್ಕೊಂಡು ಒಂದೆರಡು ಫೋಟೋ ತಕ್ಕೊಂಡು ಊಟ ಮಾಡೋಣ. ಆಯ್ತು ಪವ್ಯಕ್ಕ, ಏನಾದರೂ ಬೇಕಾ? ಏನು ಬೇಕು? ಹಾಯ್ ಮಾಡು ನಮ್ಮ ವ್ಲಾಗ್ ಫ್ಯಾಮ್ಗೆ. ಅಜ್ಜಿ ಇಸ್ಮಾಯಿಲ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಸ್ಮಾಯಿಲ್. ಪಾಪ ಹಾಯ್. SSLC ಇದೆ ಹೇಳಿ ಮಾಮ, ಫುಲ್ ಫಾರ್ಮು ಸುಂದರ ಸುಂದರಿಯರ ಲವಿಂಗ್ ಕ್ಲಬ್. ಓ ನೋಡ್ರಪ್ಪ, ಯಾರ್ಯಾರು ಗೊತ್ತಿಲ್ವೋ ಗಾಯ್ಸ್ ಕೇಳಿಸ್ಕೊಳ್ಳಿ. ಇಷ್ಟು ಹಾಕಿಸ್ಕೊಂಡಿದ್ದೀನಿ, ಇದೆಲ್ಲ ತಿಂದು ಹೊಟ್ಟೆಲಿ ಇನ್ನೂ ಸ್ವಲ್ಪ ಸ್ಪೇಸ್ ಇದ್ದರೆ ಇನ್ನು ಸ್ವಲ್ಪ ಹಾಕ್ಸ್ಕೊತೀನಿ. ಊಟ ಮುಗಿಸಿದ್ಮೇಲೆ ನಮ್ಮದು 5 ಜನ್ರೇಷನ್ ಅಂದರೆ ನಮ್ಮ ಮುತ್ತಜ್ಜಿ, ನಮ್ಮ ಅಜ್ಜಿ, ನಮ್ಮ ಮಮ್ಮಿ, ನಮ್ಮ ಅಕ್ಕ ಪಾಪು, ನಾನು ನನ್ನ ಪಾಪು 5 ಜನ್ರೇಷನ್ದು ಫೋಟೋ ಇಡ್ಸ್ಕೊಂಡ್ವಿ. ಫೋಟೋ ಇಡ್ಸ್ಕೊಂಡಾದಮೇಲೆ ಫುಲ್ ಕಂಪ್ಲೀಟ್ ಆಯಿತು. ಫೈನಲಿ ಪೂಜೆ ಎಲ್ಲ ಮುಗೀತು, ಚೆನ್ನಾಗಾಯಿತು. ಫಂಕ್ಷನ್ನು ಅಷ್ಟೇ, ಬರ್ಡೇ ಫಂಕ್ಷನ್ನು, ಅದು ಚೆನ್ನಾಗಾಯಿತು. ರಿಲೇಟಿವ್ಸ್ ಎಲ್ಲ ಹೋದರು. ಸೊ ಇವಾಗ ಸ್ವಲ್ಪ ಫ್ರೀಯಾಗಿದೆ, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಮನೆ ದೇವರು ಹಿಂಗೆ ಕುಣಿಸಿದ್ದಾರೆ, ಸತ್ಯನಾರಾಯಣ ಸ್ವಾಮಿ, ಮತ್ತು ಆ ಕಡೆ ಶ್ರೀದೇವಿ, ಈ ಕಡೆ ಭೂದೇವಿ. ಮತ್ತು ಇದು ಯಾರೆಲ್ಲರಿಗೂ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಿದೆ ಅಂತಂದರೆ ನಮ್ಮ ಕಿವಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಿರೋದು ಕೇಳಿಸಿದ್ರೆ ಅವ್ರು ಕರೆದಿಲ್ಲ ಅಂತಂದ್ರೂ ಅವ್ರ ಮನೆಗೆ ಹೋಗಬೇಕು ಅಂತ ಹೇಳ್ತಾರೆ. ಹೋಗಿ ಕತೆ ಕೇಳಿ ಪ್ರಸಾದ ನೈವೇದ್ಯ ತೊಗೊಂಡು ಬರಬೇಕು ಅಂತ ಹೇಳ್ತಾರೆ. ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಗೊತ್ತಿಲ್ದಿರೋರು ನೆಕ್ಸ್ಟ್ ಟೈಮ್ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಿದೆ ಅಂತಂದರೆ ಹೋಗ್ಬಿಟ್ಟು ಬನ್ನಿ, ಒಳ್ಳೆಯದಾಗುತ್ತೆ. ಸೊ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇವತ್ತಿನ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಗಂಟ ವೆಯ್ಟ್ ಮಾಡ್ತಾಯಿರಿ. ಟಾಟಾ, ಬೈ ಬಾಯ್. ಅಷ್ಟೇ.